ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋಲಿ ನಾನು ದ ಬ್ಯಾಟ್ಮ್ಯಾನ್ ಮೂವಿಯ ಸ್ಟೋರಿಯನ್ನ ಕಂಟಿನ್ಯೂ ಮಾಡ್ತೀನಿ. ದ ಬ್ಯಾಟ್ಮ್ಯಾನ್ ಮೂವಿಯ ಸ್ಟೋರಿ ತುಂಬಾನೇ ದೊಡ್ಡದಿದೆ ಅಂತ ಈ ವಿಡಿಯೋನ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೆ. ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದನ್ನ ನೋಡಿ ಬಂದಿರೋರು ಈ ವಿಡಿಯೋನ ಕೂಡ ಕಂಪ್ಲೀಟ್ ಆಗಿ ನೋಡಿ. ಅಕಸ್ಮಾತ್ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಮೊದಲು ಆ ವಿಡಿಯೋನ ನೋಡಿದ ನಂತರ ಈ ವಿಡಿಯೋನ ನೋಡಿ, ಯಾಕಂದ್ರೆ ಮೂವಿ ಅರ್ಧ ಸ್ಟೋರಿ ಆ ವಿಡಿಯೋ ಅಲ್ಲಿ ಇದೆ, ಇನ್ನರ್ಧ ಸ್ಟೋರಿ ಈ ವಿಡಿಯೋ ಅಲ್ಲಿ ಇದೆ. ಈ ಕಥೆಯಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಸ್ನೇಹಿತರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಹಿಂದಿನ ವಿಡಿಯೋಲಿ ನಾವು ನೋಡಿದ್ವಿ, ಆ ರಿಡ್ಲರ್ ಈಗ ಬ್ಯಾಟ್ಮನ್ ನ ಫ್ಯಾಮಿಲಿಯನ್ನೇ ಟಾರ್ಗೆಟ್ ಮಾಡಿದ್ದಾನೆ. ಆಲ್ಫ್ರೆಡ್ ಅವರು ಕೂಡ ಬಾಂಬ್ ಬ್ಲಾಸ್ಟ್ ನ ಕಾರಣದಿಂದ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಬ್ಯಾಟ್ಮ್ಯಾನ್ ಗೂ ಗೊತ್ತಾಯ್ತು ತನ್ನ ತಂದೆ ಶುರು ಮಾಡಿದ ಗಾಥಮ್ ರಿನ್ಯೂವಲ್ ಫಂಡ್ ಗೂ ಆ ಕಿಲ್ಲರ್ ಗೂ ಏನೋ ಸಂಬಂಧ ಇದೆ ಅಂತ. ಏನೇನ್ ಕತೆ ಅಂತ ಮುಂದೆ ಒಂದೊಂದೇ ವಿಷಯ ಈಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಈಗ ಸೆಲಿನಾ ಅಂದ್ರೆ ಕ್ಯಾಟ್ ವುಮೆನ್ ಬ್ಯಾಟ್ಮ್ಯಾನ್ ಹತ್ರ ಬಂದು ತನ್ನ ಫ್ರೆಂಡ್ ಆನಿಕಾಳ ಸಾವಿಗೆ ಯಾರ್ ಕಾರಣ ಅಂತ ಕಂಡಿಡಿಯೋಕೆ ಹೆಲ್ಪ್ ಮಾಡು ಅಂತ ಕೇಳ್ಕೊಂಡು ಒಂದು ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡ್ತಾಳೆ. ಏನಂದ್ರೆ ಇವಳ ತಂದೆ ಬೇರೆ ಯಾರು ಅಲ್ಲ, ಕಾರ್ಮೈನ್ ಫ್ಯಾಲ್ಕೋನ್. ಕಾರ್ಮೈನ್ ಫ್ಯಾಲ್ಕೋನ್ಗೆ ತುಂಬಾನೇ ಮಹಿಳೆಯರ ಜೊತೆ ಅಫೇರ್ ಇರುತ್ತೆ. ಅವರಲ್ಲಿ ಸೆಲಿನಾಳ ಅಮ್ಮ ಕೂಡ ಒಬ್ರು. ಸೆಲಿನಾಳ ತಾಯಿಯನ್ನ ಇವಳು ಚಿಕ್ಕವಳಿದ್ದಾಗ್ಲೇ ಯಾರೋ ಮರ್ಡರ್ ಮಾಡಿರ್ತಾರೆ. ಯಾರು ಯಾಕೆ ಮಾಡಿದ್ದಾರೆ ಅಂತ ಇವತ್ತಿಗೂ ಇವಳಿಗೆ ಗೊತ್ತಾಗಿಲ್ಲ. ಆದ್ರೆ ಕಾರ್ಮೈನ್ ಫ್ಯಾಲ್ಕೋನ್ ಸೆಲಿನಾಳ ಬಗ್ಗೆ ಸ್ವಲ್ಪನೂ ತಲೆ ಕೆಡ್ಸ್ಕೊಂಡಿರಲ್ಲ. ತನ್ನ ಮಗಳ ತರಾನು ಇವಳನ್ನ ನೋಡೋದಿಲ್ಲ. ಸೊ ಇಲ್ಲಿಂದ ಬ್ಯಾಟ್ಮ್ಯಾನ್ ವಾಪಸ್ ತನ್ನ ಮನೆಗೆ ಬಂದಾಗ ಆಲ್ರೆಡಿ ಮತ್ತೆ ರಿಡ್ಲರ್ ಇನ್ನೊಂದು ವಿಡಿಯೋ ಮಾಡಿ ಥಾಮಸ್ ವೇನ್ ಮತ್ತೆ ಮಾರ್ತಾ ಬಗ್ಗೆ ಹೇಳ್ತಿದ್ದಾನೆ. ಸೊ ಏನ್ ಕತೆ ಅಂದ್ರೆ ಸ್ನೇಹಿತರೆ, ಥಾಮಸ್ ವೇನ್ ನ ಹೆಂಡತಿ ಮಾರ್ತಾಳ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಸರಿ ಇರಲ್ಲ. ಮಾರ್ತಾ ಅವ್ರ ಅಮ್ಮ ತನ್ನ ಗಂಡನನ್ನೇ ಸಾಯಿಸಿ ತಾವು ಕೂಡ ಶೂಟ್ ಮಾಡ್ಕೊಂಡು ಸಾವನ್ನಪ್ಪಿರ್ತಾರೆ. ಇದನ್ನ ಆಕ್ಸಿಡೆಂಟ್ ಅಂತ ಹೇಳಿ ಮಾರ್ತಾಳ ಫ್ಯಾಮಿಲಿ ಅವರು ಮುಚ್ಚಾಕಿರ್ತಾರೆ. ಥಾಮಸ್ ವೇನ್ ಎಲೆಕ್ಷನ್ ನ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾಗ ಒಬ್ಬ ರಿಪೋರ್ಟರ್ ಬೇಕು ಅಂತಾನೆ ಮಾರ್ತಾಳ ಫ್ಯಾಮಿಲಿಯ ವಿಷಯವನ್ನ ಕೆತ್ಕಿ ಮೇಲೆ ತರೋಕೆ ನೋಡಿ ಥಾಮಸ್ ನ ಹೆಂಡತಿ ಮಾರ್ತಾಳ ಫ್ಯಾಮಿಲಿ ಸರಿ ಇಲ್ಲ ಅಂತ ಜನರಿಗೆ ಹೇಳೋಕೆ ನೋಡ್ತಾನೆ. ಇದರಿಂದ ಥಾಮಸ್ ಕಾರ್ಮೈನ್ ಫ್ಯಾಲ್ಕೋನ್ಗೆ ಸುಪಾರಿ ಕೊಟ್ಟಿರ್ತಾನೆ ಆ ರಿಪೋರ್ಟರ್ ನ ಸಾಯಿಸೋಕೆ ಅಂತ ರಿಡ್ಲರ್ ಈ ವಿಡಿಯೋ ಅಲ್ಲಿ ಹೇಳ್ತಿದ್ದಾನೆ. ಆದ್ರೆ ನಿಜ ಏನು ಅಂತ ಸ್ನೇಹಿತರಿನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ತನ್ನ ತಂದೆ ತುಂಬಾನೇ ಒಳ್ಳೆಯವರು ಅನ್ಕೊಂಡಿದ್ದ ಬ್ರೂಸ್ಗೆ ಬೇಜಾರಾಗಿ ತಲೆ ಕೆಟ್ಟೋಗಿದೆ. ಅದಕ್ಕೆ ಏನ್ ನಡೀತು ಅಂತ ಸರಿಯಾಗಿ ತಿಳ್ಕೊಳ್ಳೋಕೋಸ್ಕರ ಕಾರ್ಮೈನ್ ಫ್ಯಾಲ್ಕೋನ್ ಹತ್ರ ಬರ್ತಾನೆ. ಇಲ್ಲಿ ಕಾರ್ಮೈನ್ ಫ್ಯಾಲ್ಕೋನ್ ಹೇಳ್ತಿರೋದೇನಂದ್ರೆ, ಕೆಲವೊಮ್ಮೆ ಒಳ್ಳೆ ವ್ಯಕ್ತಿ ಕೂಡ ಕೆಟ್ಟವನಾಗ್ಬೇಕಾಗುತ್ತೆ. ನಿಮ್ ತಂದೆ ಆ ರಿಪೋರ್ಟರ್ಗೆ ದುಡ್ಡು ಕೊಡೋಕೆ ನೋಡಿದ್ರು, ಆದ್ರೆ ಅವನು ಒಪ್ಲಿಲ್ಲ. ಕೊನೆಗೆ ಅವನನ್ನ ಸಾಯಿಸೋಕೆ ನನಗೆ ಹೇಳಿದ್ರು. ಈಗ ಜೈಲಲ್ಲಿ ಇರೋ ಸ್ಯಾಲ್ವೇಟರ್ ಮೆರೋನಿ ಬೇಕು ಅಂತಾನೆ ಅವಾಗ ರಿಪೋರ್ಟರ್ಗೆ ದುಡ್ಡು ಕೊಟ್ಟು ಮಾರ್ತಾ ವಿಷಯವನ್ನ ಹೊರಗೆ ತರೋಕೆ ಹೇಳಿದ್ದ. ಯಾವಾಗ ರಿಪೋರ್ಟರ್ನ ಸಾಯಿಸಿದ್ದು ನಾನೇ ಅಂತ ಗೊತ್ತಾಯ್ತು, ಎಲ್ಲಿ ನನ್ ಜೊತೆ ನಿಮ್ ತಂದೆ ಕೂಡ ಸೇರ್ಕೊಂಡಿದ್ರು ಅಂತ ಹೆದರ್ಕೊಂಡು ಸ್ಯಾಲ್ವೇಟರ್ ಮೆರೋನಿನೇ ನಿಮ್ಮ ಅಪ್ಪ ಅಮ್ಮನ್ನ ಕೊಲೆ ಮಾಡಿಸಿದ್ದು ಅಂತ ಹೇಳ್ತಾನೆ. ಇದನ್ನೇ ನಿಜ ಅನ್ಕೊಂಡು ಹಾಸ್ಪಿಟಲ್ ಅಲ್ಲಿರೋ ಆಲ್ಫ್ರೆಡ್ ಅವರ ಹತ್ರ ಬಂದು ಬ್ರೂಸ್ ಕೇಳ್ತಾನೆ, ಇಲ್ಲಿವರೆಗೂ ನನಗೆ ಸುಳ್ಳು ಹೇಳ್ತಿದ್ದೀರಾ? ಸ್ಯಾಲ್ವೇಟರ್ ಮೆರೋನಿ ನಮ್ಮ ಅಪ್ಪ ಅಮ್ಮನ್ನ ಸಾಯಿಸಿದ್ದು ಅಂತ ಕಾರ್ಮೈನ್ ಫ್ಯಾಲ್ಕೋನ್ ನನಗೆ ಎಲ್ಲಾ ವಿಷಯ ಹೇಳಿದ್ದಾನೆ. ಯಾಕೆ ನನಗೆ ನೀವು ಈ ವಿಷಯದ ಬಗ್ಗೆ ಹೇಳಿಲ್ಲ ಅಂತ ಕೇಳಿದಾಗ ಆಲ್ಫ್ರೆಡ್ ಹೇಳ್ತಾರೆ, ನಿಮ್ ತಂದೆ ಕೆಟ್ಟವರಲ್ಲ, ತುಂಬಾನೇ ಒಳ್ಳೆಯವರು. ಅವರು ಮಾಡಿದ್ದು ಒಂದೇ ಒಂದು ತಪ್ಪು. ಅದೇನಂದ್ರೆ ತನ್ನ ಹೆಂಡತಿಯ ಹೆಸರನ್ನ ಉಳಿಸೋಕೋಸ್ಕರ ಆ ರಿಪೋರ್ಟರ್ಗೆ ಹೆದರಿಸಿ ವಿಷಯ ಹೊರಗೆ ತರದಲ್ಲೇ ಇರೋ ಹಾಗೆ ನೋಡ್ಕೊಳ್ಳೋಕೆ ಕಾರ್ಮೈನ್ ಫ್ಯಾಲ್ಕೋನ್ಗೆ ಹೇಳಿರ್ತಾರೆ. ಆದ್ರೆ ಕಾರ್ಮೈನ್ ಫ್ಯಾಲ್ಕೋನ್ ಹೋಗಿ ರಿಪೋರ್ಟರ್ ಮಾತ್ ಕೇಳ್ತಿಲ್ಲ ಅಂತ ಸಾಯಿಸೇ ಬಂದಿರ್ತಾನೆ. ಈ ವಿಷಯ ಗೊತ್ತಾದ್ಮೇಲೆ ಥಾಮಸ್ ಬಹಳ ಬೇಜಾರ್ ಮಾಡ್ಕೊಂಡಿರ್ತಾನೆ. ಜೊತೆಗೆ ತಾವು ಮಾಡಿದ್ದ ತಪ್ಪನ್ನ ಒಪ್ಕೊಳ್ಳೋಕೆ ಪೊಲೀಸ್ ಅವ್ರ ಹತ್ರ ಹೋಗ್ಬೇಕಾದ್ರೆ ಯಾರೋ ಥಾಮಸ್ ಮತ್ತೆ ಮಾರ್ತಾ ಇಬ್ರನ್ನ ಕೂಡ ಕೊಲೆ ಮಾಡಿರ್ತಾರೆ. ಆಲ್ಫ್ರೆಡ್ ಇದರ ಬಗ್ಗೆ ತುಂಬಾನೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಅವ್ರಿಬ್ರನ್ನ ಸಾಯಿಸಿದ್ದು ಯಾರು ಅಂತ ಕೊನೆಗೂ ಗೊತ್ತಾಗಿರಲ್ಲ. ಆದ್ರೆ ಡೌಟ್ ಮಾತ್ರ ಕಾರ್ಮೈನ್ ಫ್ಯಾಲ್ಕೋನ್ ಮೇಲೆನೆ ಇರುತ್ತೆ. ಯಾಕೆಂದ್ರೆ ಥಾಮಸ್ ಪೊಲೀಸ್ ಅವ್ರ ಹತ್ರ ಹೋಗಿ ಎಲ್ಲಾ ವಿಷಯ ಹೇಳಿದ್ರೆ ಕಾರ್ಮೈನ್ ಫ್ಯಾಲ್ಕೋನ್ ಆ ರಿಪೋರ್ಟರ್ನ ಸಾಯಿಸಿದ್ದು ಅಂತ ಗೊತ್ತಾಗುತ್ತೆ. ಹಾಗಾಗಿ ಅವನೇ ಕೊಲೆ ಮಾಡಿಸಿರೋದು ಅಂತ ಅನ್ಕೊಂಡಿದ್ದಾರೆ. ನಂತರ ಮತ್ತೆ ಸೆಲಿನಾ ಕ್ಯಾಟ್ ವುಮೆನ್ ಆಗಿ ಪೆಂಗ್ವಿನ್ ಜೊತೆ ಇರೋ ಒಬ್ಬ ಪೊಲೀಸ್ ಆಫೀಸರ್ನ ಎತ್ತಾಕೊಂಡ್ ಬಂದಿದ್ದಾಳೆ. ಯಾಕೆ ಅಂದ್ರೆ ಇವನೇ ಸೆಲಿನಾಳ ಫೋನ್ ನ ಕತ್ಕೊಂಡಿದ್ದ. ಫೋನ್ ಅಲ್ಲಿ ಅಂತದೇನಿದೆ ಅಂತ ಅಂದ್ರೆ ಅನಿಕಾಳ ಕಾಲ್ ರೆಕಾರ್ಡಿಂಗ್ ಇದೆ. ಈ ಕಾಲ್ ರೆಕಾರ್ಡಿಂಗ್ ನ ಬ್ಯಾಟ್ಮ್ಯಾನ್ ಮತ್ತೆ ಜೇಮ್ಸ್ ಕಾರ್ಡನ್ ಗೆ ಕೇಳಿಸಿದಾಗ ನಮ್ಗೆ ಗೊತ್ತಾಗೋದೇನಂದ್ರೆ ಆನಿಕಾನ ಸಾಯಿಸಿರೋದು ಬೇರೆ ಯಾರು ಅಲ್ಲ, ಕಾರ್ಮೈನ್ ಫ್ಯಾಲ್ಕೋನ್. ಯಾಕೆಂದ್ರೆ ಡಾನ್ ಮಿಚೆಲ್ ಅಂದ್ರೆ ಮೇಯರ್ ನ ಬಾಯಿ ಸುಮ್ನೆ ಇರಲ್ಲ. ಅವನು ಅನಿಕಾಗೆ ಫ್ಯಾಲ್ಕೋನ್ ನ ಬಗ್ಗೆ ಹೇಳಿರ್ತಾನೆ. ಫ್ಯಾಲ್ಕೋನ್ಗೋಸ್ಕರನೇ ಎಲ್ಲ ವರ್ಕ್ ಮಾಡ್ತಿರೋದು. ಅವನೇ ಸ್ಯಾಲ್ವೇಟರ್ ಮೆರೋನಿನ ಪೊಲೀಸ್ ಅವ್ರಿಗೆ ತಗ್ಲಾಕಿದ್ದು ಅಂತ. ಅಂದ್ರೆ ಆ ಇನ್ಫಾರ್ಮರ್ ಬೇರೆ ಯಾರು ಅಲ್ಲ, ಕಾರ್ಮೈನ್ ಫ್ಯಾಲ್ಕೋನ್ ಅಂತ ಬ್ಯಾಟ್ಮ್ಯಾನ್ ಗೆ ಗೊತ್ತಾಯ್ತು. ಸೆಲಿನಾ ಕರ್ಕೊಂಡ್ ಬಂದಿರೋ ಪೊಲೀಸ್ ಆಫೀಸರ್ಗೆ ಹೆದರಿಸಿ ಏನ್ ಕತೆ ಅಂತ ವಿಚಾರಿಸಿದಾಗ ಇವನ್ನೆಲ್ಲ ಬಾಯ್ ಬಿಡ್ತಾನೆ. ಇದೆಲ್ಲ ಶುರು ಆಗಿದ್ದು ಗಾಥಮ್ ರಿನ್ಯೂವಲ್ ಫಂಡ್ ಇಂದ. ಥಾಮಸ್ ಮತ್ತೆ ಮಾರ್ತಾ ಸಾವನ್ನಪ್ಪಿ ಆದ್ಮೇಲೆ ಗಾಥಮ್ ರಿನ್ಯೂವಲ್ ಫಂಡ್ ಅಲ್ಲಿ ಇದ್ದ ದುಡ್ಡನ್ನ ಕಾರ್ಮೈನ್ ಫ್ಯಾಲ್ಕೋನ್ ಹೊಡೆದಿರ್ತಾನೆ. ಅದಕ್ಕೆ ಆ ದುಡ್ಡು ಬಡವರಿಗೆ ತಲುಪಿರಲ್ಲ. ಇದು ಸಾಲದು ಅಂತ ಸ್ಯಾಲ್ವೇಟರ್ ಮೆರೋನಿಯನ್ನ ಪೊಲೀಸ್ ಅವ್ರಿಗೆ ಹಿಡ್ಕೊಟ್ಟು ಡ್ರಗ್ಸ್ ಬಿಸ್ನೆಸ್ ನ ತನ್ನ ಕೈಗೆ ಎತ್ಕೊಂಡಿರ್ತಾನೆ. ಜೊತೆಗೆ ಗವರ್ಮೆಂಟ್ ಅಫಿಷಿಯಲ್ಸ್ ಗೆ ದುಡ್ಡು ಕೊಟ್ಟು ತನ್ನ ಕಡೆ ಎಳ್ಕೊಂಡಿದ್ದಾನೆ.
ಗಾಥಮ್ ಸಿಟಿಯಲ್ಲಿ 20 ವರ್ಷದಿಂದ ನಿಜವಾಗ್ಲೂ ಮೇಯರ್ ಆಗಿರೋದು ಕಾರ್ಮೈನ್ ಫ್ಯಾಲ್ಕೋನ್. ತನಿಗೆ ಬೇಕಾದವ್ರನ್ನ ಮೇಯರ್ ಆಗೋ ಹಾಗೆ ಮಾಡ್ತಾನೆ ಅಂತ ಎಲ್ಲಾ ವಿಷಯವನ್ನ ಈ ಪೊಲೀಸ್ ಆಫೀಸರ್ ಹೇಳ್ತಾನೆ. ಸೆಲಿನಾ, ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ನನಗೆ ಹೆಲ್ಪ್ ಮಾಡೋ ಬಿಡು, ಆದ್ರೆ ನಾನ್ ಮಾತ್ರ ಕಾರ್ಮೈನ್ ಫ್ಯಾಲ್ಕೋನ್ ನ ಸಾಯಿಸೋಕೆ ಹೋಗ್ತಿದ್ದೀನಿ ಅಂತ ಬ್ಯಾಟ್ ಮ್ಯಾನ್ ಗೆ ಹೇಳಿ ಹೊರಡ್ತಾಳೆ. ಹಿಂದೆನೆ ಬ್ಯಾಟ್ ಮ್ಯಾನ್ ಇವಳನ್ನ ತಡೆಯೋಕೆ ಹೋಗ್ತಿದ್ದಾನೆ. ಯಾಕೆ ಅಂದ್ರೆ ಕಾರ್ಮೈನ್ ಫ್ಯಾಲ್ಕೋನೆ ಇನ್ಫಾರ್ಮರ್ ಆಗಿದ್ರೆ ಅವನನ್ನ ಬೆಳಕಿಗೆ ತಂದ್ರೆ ರಿಡ್ಲರ್ ಯಾರು ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ. ಸೆಲಿನಾ ಸೀದಾ ಕಾರ್ಮೈನ್ ಫ್ಯಾಲ್ಕೋನ್ ಹತ್ರ ಅನಿಕಾ ಕಾಣ್ತಿಲ್ಲ ಅಂತ ನಾಟಕ ಆಡ್ಕೊಂಡು ಅಳ್ತಾ ಬರ್ತಾಳೆ. ಕಣ್ಣೀರ್ ಒರ್ಸೋಕೆ ಟಿಶ್ಯೂ ತಗೊಂತೀನಿ ಅಂತ ಬ್ಯಾಗ್ ಒಳಗೆ ಕೈ ಹಾಕಿ ಇನ್ನೇನ್ ಗನ್ನಿಂದ ಕಾರ್ಮೈನ್ ಫ್ಯಾಲ್ಕೋನ್ಗೆ ಶೂಟ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಇವನ್ ಕಡೆಯವನೊಬ್ಬ ಬಂದು ಇವನನ್ನ ಕರ್ಕೊಂಡು ಹೋಗ್ತಾನೆ. ಯಾಕೆ ಅಂದ್ರೆ ಜೇಮ್ಸ್ ಗಾರ್ಡನ್ ಆಲ್ರೆಡಿ ಸೆಲಿನಾಳ ಮೊಬೈಲ್ ಅಲ್ಲಿರೋ ಕಾಲ್ ರೆಕಾರ್ಡಿಂಗ್ ನ ನ್ಯೂಸ್ ಅವ್ರಿಗೆ ಕೊಟ್ಟಿದ್ದಾರೆ. ಕಾರ್ಮೈನ್ ಫ್ಯಾಲ್ಕೋನ್ ಅಲರ್ಟ್ ಆಗ್ಲಿ ಸೆಲಿನಾ ಇವನನ್ನ ಸಾಯಿಸಬಾರ್ದು ಅಂತ. ಆದ್ರೆ ಸೆಲಿನಾನೇ ಇಲ್ಲಿಗೆ ಬಂದು ಇವನನ್ನ ಶೂಟ್ ಮಾಡಿದಾಗ ಗುರಿ ತಪ್ಪುತ್ತೆ. ಇನ್ನೊಂದ್ ಕಡೆ ಬ್ಯಾಟ್ ಮ್ಯಾನ್ ಬಂದು ಮೇನ್ಸ್ ನ ಆಫ್ ಮಾಡಿ ಎಲ್ಲಾ ಕಡೆ ಕತ್ತಲಾಗೋ ಹಾಗೆ ಮಾಡ್ತಾನೆ. ಜೊತೆಗೆ ಇಲ್ಲಿರೋ ಸೆಕ್ಯೂರಿಟಿ ಅವರ ಜೊತೆ ಫೈಟ್ ಮಾಡ್ತಾ ಕಾರ್ಮೈನ್ ಫ್ಯಾಲ್ಕೋನ್ ಇರೋ ಜಾಗಕ್ಕೆ ಬರ್ತಾ ಇದ್ದಾನೆ. ಈ ಕಡೆ ಕಾರ್ಮೈನ್ ಫ್ಯಾಲ್ಕೋನ್ ಸೆಲಿನಾಳನ್ನ ಹಿಡ್ಕೊಂಡು ಇನ್ನೇನ್ ಕತ್ತಿಸ್ಕಿ ಸಾಯಿಸಬೇಕು ಅನ್ನೋಷ್ಟರಲ್ಲಿ ಬ್ಯಾಟ್ ಮ್ಯಾನ್ ಬಂದು ತಡಿತಾನೆ. ನಂತರ ಜೇಮ್ಸ್ ಗಾರ್ಡನ್ ಕಾರ್ಮೈನ್ ಫ್ಯಾಲ್ಕೋನ್ ನ ಅರೆಸ್ಟ್ ಮಾಡಿ ಹೊರಗೆ ಕರ್ಕೊಂಡು ಬಂದಾಗ ಪೆಂಗ್ವಿನ್ ಕೋಪದಲ್ಲಿ ಫ್ಯಾಲ್ಕೋನ್ಗೆ ಬಾಯ್ ಬಂದಂಗ್ ಬೈತಾ ಇದ್ದಾನೆ. ಯಾಕೆಂದ್ರೆ ಇನ್ಫಾರ್ಮರ್ ಮ್ಯಾಟ್ರು ಇವನ್ಗೆ ಇವಾಗ್ಲೇ ಗೊತ್ತಾಗಿದ್ದು. ಇದೇ ಸಮಯಕ್ಕೆ ಯಾರೋ ಕಾರ್ಮೈನ್ ಫ್ಯಾಲ್ಕೋನ್ಗೆ ಶೂಟ್ ಮಾಡ್ತಾರೆ. ಇದರಿಂದ ತಕ್ಷಣ ಇವನು ಸಾವನ್ನಪ್ತಾನೆ. ಆದ್ರೆ ಶೂಟ್ ಮಾಡಿದ್ದು ಯಾರು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಬ್ಯಾಟ್ ಮ್ಯಾನ್ಗೆ ಗೊತ್ತಾಗುತ್ತೆ. ಇಲಿಯನ್ನ ಹಿಡಿದು ಅಂದ್ರೆ ಇನ್ಫಾರ್ಮರ್ ನ ಹಿಡಿದು ಬೆಳಕಿಗೆ ತಂದು ನಿಲ್ಸೋಕೆ ಆ ರಿಡ್ಲರ್ ಹೇಳಿದ್ದ. ಅದೇ ತರ ಕಾರ್ಮೈನ್ ಫ್ಯಾಲ್ಕೋನ್ ನ ಲೈಟ್ ನ ಕೆಳಗೆ ಕರ್ಕೊಂಡ್ ಬರ್ತಿದ್ದಂಗೆ ಅವನೇ ಶೂಟ್ ಮಾಡಿರ್ಬೋದು ಅಂತ ಬ್ಯಾಟ್ ಮ್ಯಾನ್ ಸುತ್ತ ನೋಡಿದಾಗ ಒಂದು ಬಿಲ್ಡಿಂಗ್ ನ ರೂಮ್ ಇಂದ ರಿಡ್ಲರ್ ಎಸ್ಕೇಪ್ ಆಗ್ತಿರೋದು ನೋಡಿ ಪೊಲೀಸ್ ಅವರೆಲ್ಲ ಬ್ಯಾಟ್ ಮ್ಯಾನ್ ಜೊತೆ ರೂಮ್ ಹತ್ರ ಬರ್ತಾರೆ. ಅಂದ್ರೆ ಇದೇ ರೂಮ್ ಅಲ್ಲೇ ಇಷ್ಟು ದಿನ ಇದ್ಕೊಂಡು ಇವನು ಕ್ರೈಮ್ಸ್ ಮಾಡ್ತಿದ್ದ. ರಿಡ್ಲರ್ ಇಲ್ಲಿಂದ ಆಗ್ಲೇ ಎಸ್ಕೇಪ್ ಏನೋ ಆಗಿದ್ದಾನೆ. ಆದ್ರೆ ಪೊಲೀಸ್ ಅವ್ರಿಗೆ ಯಾರೋ ಒಬ್ಳು ಮಹಿಳೆ ಕಾಲ್ ಮಾಡಿ ಈ ಬಿಲ್ಡಿಂಗ್ ನ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಯಾರೋ ಓಡೋಗ್ತಾ ಇದ್ದಾರೆ, ಓಡೋಗಿ ಡೈನರ್ ಅಲ್ಲಿ ಕೂತಿದ್ದಾನೆ ಅಂತ ಹೇಳಿದಾಗ ಪೊಲೀಸ್ ಅವರು ತಕ್ಷಣ ಇಲ್ಲಿರೋ ಡೈನರ್ ಹತ್ರ ಬಂದಾಗ ರಿಡ್ಲರ್ ಸರೆಂಡರ್ ಆಗೋಕೆ ರೆಡಿ ಆಗಿದ್ದಾನೆ. ಮುಖಕ್ಕೆ ಮಾಸ್ಕ್ ಹಾಕಿಲ್ಲ, ಏನೂ ಇಲ್ಲ. ಇವನನ್ನ ನೋಡಿದ್ರೆ ಯಾರೋ ಕಾಲೇಜ್ ಟಾಪರ್ ಇದ್ದಂಗೆ ಇದ್ದಾನೆ. ಆದ್ರೆ ಇವನೇ ಆ ಸೀರಿಯಲ್ ಕಿಲ್ಲರ್. ನೆಕ್ಸ್ಟಿನಲ್ಲಿ ರಿಡ್ಲರ್ ಇದ್ದ ರೂಮ್ ನ ಎಲ್ಲರೂ ಸರ್ಚ್ ಮಾಡಿ ಏನಾದ್ರೂ ಸಿಗುತ್ತಾ ಅಂತ ಹುಡುಕ್ಬೇಕಾದ್ರೆ ಇವ್ರಿಗೆ ಒಂದು ಡೈರಿ ಸಿಗುತ್ತೆ. ಇದರಲ್ಲಿ ರಿಡ್ಲರ್ ಒಬ್ಬ ಅನಾಥ, ಚಿಕ್ಕವನಿದ್ದಾಗ್ಲಿಂದ ಕಷ್ಟದಲ್ಲಿ ಬೆಳೆದಿದ್ದಾನೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಬ್ಯಾಟ್ ಮ್ಯಾನ್ಗೋಸ್ಕರ ಇನ್ನೊಂದು ಕಾರ್ಡ್ ಬಿಟ್ಟೋಗಿದ್ದಾನೆ. ಇದರಲ್ಲಿ ಬರ್ತಿದೆ ನನ್ನ ತಪ್ಪೊಪ್ಪಿಗೆ ಅಂತ. ಇನ್ನೇನೆಲ್ಲ ಕೊಲೆ ನಾನೇ ಮಾಡಿರೋದು ಅಂತ ಮೊದಲೇ ಒಪ್ಕೊಂಡಾಗಿದೆ. ಇನ್ಯಾವ ತಪ್ಪೊಪ್ಪಿಗೆ ಅಂತ ಜೇಮ್ಸ್ ಗಾರ್ಡನ್ ಕೇಳಿದಾಗ ಬ್ಯಾಟ್ ಮ್ಯಾನ್ ಹೇಳ್ತಾನೆ ಇವನ್ ಇಲ್ಲಿಗೆ ನಿಲ್ಲಲ್ಲ, ಇವನ ನೆಕ್ಸ್ಟ್ ಟಾರ್ಗೆಟ್ ನಾನೇ ಅಂತ. ಯಾಕಂದ್ರೆ ಬ್ಯಾಟ್ ಮ್ಯಾನ್ಗೆ ಗೊತ್ತಾಗಿದೆ ಈ ರಿಡ್ಲರ್ ಬ್ರೂಸ್ ವೇನ್ ನ ಹಿಂದೆ ಕೂಡ ಬಿದ್ದಿದ್ದಾನೆ ಅಂತ. ಹಿಂದೆನೆ ಜೈಲಿಂದ ಜೇಮ್ಸ್ ಗಾರ್ಡನ್ಗೆ ಕಾಲ್ ಬರುತ್ತೆ. ಏನಂದ್ರೆ ಆ ರಿಡ್ಲರ್ ಬ್ಯಾಟ್ ಮ್ಯಾನ್ ಜೊತೆ ಮಾತಾಡ್ಬೇಕು ಅಂತ ಕೇಳ್ತಿದ್ದಾನೆ. ಅದಕ್ಕೆ ಬ್ಯಾಟ್ ಮ್ಯಾನ್ ತಕ್ಷಣ ಜೈಲ್ಗೆ ಬಂದಾಗ ರಿಡ್ಲರ್ ಹೇಳ್ತಾನೆ ನಿನ್ನನ್ನ ಭೇಟಿ ಆಗೋಕೆ ಅಂತಾನೆ ನಾನು ತುಂಬಾನೇ ವರ್ಷದಿಂದ ಕಾಯ್ತಾ ಇದ್ದೆ, ನೀನು ಬ್ರೂಸ್ ವೇನ್ ಅಲ್ವಾ ಅಂತ ಹೇಳ್ತಾನೆ. ಅಂದ್ರೆ ಬ್ಯಾಟ್ ಮ್ಯಾನ್ ಈ ಬ್ರೂಸ್ ವೇನ್ ಅಂತ ಇವನಿಗೆ ಗೊತ್ತು. 2 ವರ್ಷದಿಂದ ಜೊತೆಗೆ ಕೆಲಸ ಮಾಡ್ತಿರೋ ಜೇಮ್ಸ್ ಗಾರ್ಡನ್ಗೆ ಈ ವಿಷಯ ಗೊತ್ತಿಲ್ಲ, ಬ್ರೂಸ್ ವೇನೆ ಬ್ಯಾಟ್ ಮ್ಯಾನ್ ಅಂತ. ಈ ರಿಡ್ಲರ್ ಚಿಕ್ಕವನಿದ್ದಾಗ್ಲಿಂದಾನೆ ಎಲ್ಲರ ಬಗ್ಗೆ ರಿಸರ್ಚ್ ಮಾಡಿ ಸ್ಕೆಚ್ ಹಾಕೊಂಡು ದೊಡ್ಡವನಾದ್ಮೇಲೆ ಕೊಲೆಗಳನ್ನ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಇವನ್ಗೂ ಬ್ಯಾಟ್ ಮ್ಯಾನ್ ತರ ಕ್ರೈಮ್ಸ್ ಅಂದ್ರೆ ಆಗಲ್ಲ. ಬ್ಯಾಟ್ ಮ್ಯಾನ್ ಕ್ರಿಮಿನಲ್ಸ್ ಅನ್ನ ಪೊಲೀಸ್ ಅವ್ರಿಗೆ ಹಿಡ್ಕೊಟ್ರೆ ಇವನು ಕ್ರಿಮಿನಲ್ಸ್ ನ ಭಯಾನಕವಾಗಿ ಸಾಯಿಸ್ತಾ ಇದ್ದಾನೆ. ರಿಡ್ಲರ್ ಅನಾಥ ಹುಡುಗನಾಗಿ ಅನಾಥಾಶ್ರಮದಲ್ಲಿ ಬೆಳಿತಾನೆ. ಅಲ್ಲಿನ ವಾತಾವರಣ ಸ್ವಲ್ಪನೂ ಸರಿ ಇರಲ್ಲ, ಒಳ್ಳೆ ಸೌಲಭ್ಯಗಳಿರಲ್ಲ. ಮಕ್ಕಳು ಮಲಗಿದ್ರೆ ಇಲಿಗಳು ಕಚ್ಚೋದು, ಚಳಿ ತಡೆಯೋಕಾಗದೆ ಮಕ್ಕಳು ಸಾವನ್ನಪ್ಪೋದು ಎಲ್ಲ ಆಗ್ತಿರುತ್ತೆ. ಜೊತೆಗೆ ಥಾಮಸ್ ವೇನ್ ಸಾವನ್ನಪ್ಪಿ ಆದ್ಮೇಲೆ ಅವ್ರು ಹೇಳಿದ್ದ ಗಾಥಮ್ ರಿನಿವಲ್ ಫಂಡ್ ನ ಹಣ ಕೂಡ ಇವ್ರಿಗೆ ಸಿಕ್ಕಿರಲ್ಲ. ಆ ಹಣದಿಂದ ತುಂಬಾನೇ ಬಡ ಮಕ್ಕಳಿಗೆ ಹೆಲ್ಪ್ ಆಗ್ತಿತ್ತು. ಅದನ್ನ ಯಾರ್ಯಾರು ದೋಚಿದ್ರು ಅವರನ್ನೆಲ್ಲ ಲೈನ್ ಆಗಿ ಸಾಯಿಸ್ತಾ ಬರ್ತಿದ್ದಾನೆ. ಜೊತೆಗೆ ಥಾಮಸ್ ಕೂಡ ಸಾಯೋಕ್ಕೂ ಮುಂಚೆ ಸುಳ್ಳು ಹೇಳಿದ್ದು ಆ ಫಂಡ್ ಇದ್ದಿದ್ದು ಇವ್ರಿಗೆ ಕೊಡೋಕೆ ಅಲ್ಲ ಅಂತ ಇವನು ಅನ್ಕೊಂಡಿದ್ದಾನೆ. ಸರಿಯಾಗಿ ಏನ್ ನಡೀತು ಅಂತ ರಿಡ್ಲರ್ ತಿಳ್ಕೊಂಡಿರಲ್ಲ. ಥಾಮಸ್ ಸತ್ತಾಗ ಪಾಪ ಬ್ರೂಸ್ ವೇನ್ ಅನಾಥ ಆದ ಅಂತ ಎಲ್ಲರೂ ಮಾತಾಡ್ಕೊಂಡ್ರು. ಆದ್ರೆ ಆ ಅನಾಥಾಶ್ರಮದಲ್ಲಿ ಸಾಯ್ತಿದ್ದ ನಮ್ಮನ್ನ ಯಾರೋ ಮೂಸು ನೋಡ್ಲಿಲ್ಲ. ನಿಂತವ ಎಲ್ಲ ಹಣ ಇತ್ತು, ನಮ್ಮ ಹತ್ರ ಏನು ಇರ್ಲಿಲ್ಲ ಅಂತ ಹೇಳ್ತಾನೆ. ಮತ್ತೆ ಬ್ಯಾಟ್ ಮ್ಯಾನ್ ನ ಇಲ್ಲಿವರೆಗೂ ಇವನು ಉಪಯೋಗಿಸ್ಕೊಂಡಿದ್ದು ಕಾರ್ಮೈನ್ ಫ್ಯಾಲ್ಕೋನ್ ನ ಹೊರಗೆ ಕರ್ಕೊಂಡ್ ಬರೋಕೆ. ರಿಡ್ಲರ್ಗೆ ಬುದ್ಧಿ ಚೆನ್ನಾಗಿದೆ, ಆದ್ರೆ ಫಿಸಿಕಲ್ ಸ್ಟ್ರೆಂತ್ ಇಲ್ಲ. ನೈಟ್ ಕ್ಲಬ್ ಒಳಗೆ ನುಗ್ಗಿ ಹೊಡೆಯೋಕೆ ಇವನ್ ಕೈಯಲ್ಲಿ ಸಾಧ್ಯ ಇರಲಿಲ್ಲ. ಅದಕ್ಕೆ ಬ್ಯಾಟ್ ಮ್ಯಾನ್ ನ ಉಪಯೋಗಿಸ್ಕೊಂಡು ಅವನನ್ನ ಸಾಯಿಸಿದ್ದಾನೆ. ಮತ್ತೆ ಬ್ಯಾಟ್ ಮ್ಯಾನ್ ಗೆ ಇನ್ನೂ ದೊಡ್ಡದಾಗಿ ಏನೋ ಕಾದಿದೆ ಅಂತ ಹೇಳಿ ಕ್ಲೂ ಅನ್ನ ಕೊಡ್ತಾನೆ. ನೀನ್ ಏನ್ ಮಾಡೋಕ್ ಹೊರಟಿದ್ಯಾ ಅಂತ ಎಷ್ಟೇ ಕೇಳಿದ್ರು
ಆದ್ರೂ ಹೇಳಲ್ಲ. ಅದಕ್ಕೆ ಮತ್ತೆ ಇವನ್ ಏನ್ ಪ್ಲಾನ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋಕೋಸ್ಕರ ಬ್ಯಾಟ್ಮ್ಯಾನ್ ಇವನ ರೂಮ್ ಗೆ ಬಂದಾಗ ಒಬ್ಬ ಪೊಲೀಸ್ ಆಫೀಸರ್ ಕೂಡ ಇಲ್ಲೇ ಇದ್ದಾನೆ. ರೂಮ್ ಪೂರ್ತಿ ತಡ್ಕಾಡ್ದಾಗ ಇಲ್ಲಿರೋ ಕಾರ್ಪೆಟ್ ನ ಕೆಳಗೆ ರಿಡ್ಲರ್ ಗಾಥಮ್ ಸಿಟಿಯ ಮ್ಯಾಪ್ ಜೊತೆಗೆ ರಿಯಲ್ ಚೇಂಜ್ ಅಂತ ಬರ್ತಿದ್ದಾನೆ. ಏನ್ ರಿಯಲ್ ಚೇಂಜ್ ಅಂತ ತುಂಬಾ ಹೊತ್ತು ಯೋಚನೆ ಮಾಡಿದಾಗ ಬ್ಯಾಟ್ಮ್ಯಾನ್ ಗೆ ಫ್ಲಾಶ್ ಆಗುತ್ತೆ. ಸ್ವಲ್ಪ ಹೊತ್ತಿಂದೆ ಪೊಲೀಸ್ ಅವ್ರಿಗೆ ಗೊತ್ತಾಗಿತ್ತು ರಿಡ್ಲರ್ ನ ಕಂಪ್ಯೂಟರ್ ಅಲ್ಲಿ ಒಂದು ವಿಡಿಯೋ ಇದೆ, ಅದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ವಿಡಿಯೋ. ಅದು ಪ್ಲೇ ಆಗೋದಕ್ಕೆ ಪಾಸ್ವರ್ಡ್ ಈ ರಿಯಲ್ ಚೇಂಜ್ ಅಂತ ಗೊತ್ತಾಗಿ ಇವನು ಪಾಸ್ವರ್ಡ್ ಎಂಟರ್ ಮಾಡ್ತಿದ್ದಂಗೆ ವಿಡಿಯೋ ಪ್ಲೇ ಆಗುತ್ತೆ. ಆಲ್ರೆಡಿ ಈ ವಿಡಿಯೋನ ರಿಡ್ಲರ್ ಮೊದಲೇ ರೆಕಾರ್ಡ್ ಮಾಡಿದಾನೆ. ಇವನ ನೆಕ್ಸ್ಟ್ ಪ್ಲಾನ್ ಅಂತೂ ಕೇಳಿ ಬ್ಯಾಟ್ಮ್ಯಾನ್ ಫುಲ್ ಶಾಕ್ ಆಗೋಗ್ತಾನೆ. ಗಾಥಮ್ ಸಿಟಿಯ ಸುತ್ತ ಸಮುದ್ರದ ನೀರು ಸಿಟಿಗೆ ನುಗ್ಗಬಾರ್ದು ಅಂತ ತಡೆಗೋಡೆಯನ್ನ ಕಟ್ಟಿರ್ತಾರೆ. ಆ ಗೋಡೆಗಳ ಹತ್ರ 7 ವ್ಯಾನ್ ಗಳನ್ನ ಈ ರಿಡ್ಲರ್ ನಿಲ್ಸಿದ್ದಾನೆ. ಏನಕ್ಕೆ ಅಂದ್ರೆ ಈ ವ್ಯಾನ್ ನ ಒಳಗೆಲ್ಲ ಬಾಂಬ್ ಗಳಿದಾವೆ. ಈ ಬಾಂಬ್ ನ ಬ್ಲಾಸ್ಟ್ ಮಾಡ್ತಿದ್ದಂಗೆ ತಡೆಗೋಡೆ ಒಡೆದೋಗಿ ನೀರೆಲ್ಲ ಸಿಟಿಗೆ ನುಗ್ಗಿ ಫ್ಲಡ್ ಆಗ್ಲಿ ಅಂತ. ಎಲೆಕ್ಷನ್ ನ ದಿನ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈಗ ಆಲ್ರೆಡಿ ಇವತ್ತು ಎಲೆಕ್ಷನ್ ಕೂಡ ಆಗೋಗಿ ರಾತ್ರಿ ಆಗಿದೆ. ಬ್ಯಾಟ್ಮ್ಯಾನ್ ಇದನ್ನ ಕಂಡಿಡಿಯೋದ್ರಲ್ಲಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಆಲ್ರೆಡಿ 7 ವ್ಯಾನ್ ಗಳು ಒಂದೊಂದಾಗಿ ಬ್ಲಾಸ್ಟ್ ಆಗಿ ತಡೆಗೋಡೆ ಹೊಡೆದೋಗಿ ನೀರು ಸಿಟಿಯ ಒಳಗೆ ನುಗ್ಗೋದಕ್ಕೆ ಶುರು ಆಯ್ತು. ಈಗಾಗ್ಲೇ ಈ ರಿಡ್ಡರ್ ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಈ ವಿಷಯದ ಬಗ್ಗೆ ಬ್ಯಾಟ್ಮ್ಯಾನ್ ಗೆ ಗೊತ್ತೇ ಆಗಿರ್ಲಿಲ್ಲ. ಈ ವಿಡಿಯೋ ನೋಡಾದ್ಮೇಲೆನೆ ಗೊತ್ತಾಗೋದು. ಏನಾ ಪ್ಲಾನ್ ಅಂದ್ರೆ ಇವನ ಸೋಷಿಯಲ್ ಮೀಡಿಯಾ ಅಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದಾರೋ ಅವರೆಲ್ಲ ನಿಜವಾಗ್ಲೂ ಇವನ ಫಾಲೋವರ್ಸ್. ಅಂದ್ರೆ ಈ ಊರಲ್ಲಿ ಬಡವರೆಲ್ಲ ಇದ್ದವರು ಇವನನ್ನ ಫಾಲೋ ಮಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ಯಾಕಂದ್ರೆ ಬಡವರ ಪರವಾಗಿ ಇವನು ನಿಂತಿದ್ದ, ಜೊತೆಗೆ ಭ್ರಷ್ಟ ಅಧಿಕಾರಿಗಳನ್ನ ಸಾಯಿಸ್ತಿದ್ದ ಅಂತ. ಹಾಗಾಗಿ ಇವನ ಜೊತೆನೆ ಕೆಲವೊಂದಷ್ಟು ಜನ ಸೇರ್ಕೊಂಡಿದ್ದಾರೆ. ಇವನ ರೀತಿನೇ ಮಾಸ್ಕ್ ಹಾಕೊಂಡು ಗನ್ಗಳನ್ನ ಹಿಡ್ಕೊಂಡು ಸಿಟಿ ತುಂಬಾ ಓಡಾಡ್ತಿದ್ದಾರೆ. ಆ ಗಾಥಮ್ ರಿನ್ಯೂವಲ್ ಫಂಡ್ ನ ಹಣ ಯಾರ್ಯಾರಿಗೆ ಸೇರ್ಬೇಕಾಗಿತ್ತೋ ಅಷ್ಟು ಜನ ಕೂಡ ತುಂಬಾನೇ ತೊಂದರೆನ ಅನುಭವಿಸಿದ್ದಾರೆ. ತೊಂದರೆ ಅನುಭವಿಸ್ತಿದ್ರು ಕೂಡ ಸಿಟಿಯಲ್ಲಿರೋ ಯಾರು ಕೂಡ ಸಹಾಯಕ್ಕೆ ಬಂದಿರ್ಲಿಲ್ಲ. ಅದಕ್ಕೆ ಎಲ್ಲರೂ ಕೂಡ ಈಗ ಪ್ರಾಣವನ್ನ ಕಾಪಾಡ್ಕೊಳ್ಳೋದಕ್ಕೆ ಕಷ್ಟ ಪಡ್ಲಿ ಅಂತ ಈ ರೀತಿ ಮಾಡಿದ್ದಾರೆ. ಈಗ ಸಿಟಿಯಲ್ಲಿ ತುಂಬಾನೇ ವೇಗವಾಗಿ ನೀರು ತುಂಬಿಕೊಳ್ಳೋಕೆ ಶುರು ಆದಾಗ ಪೊಲೀಸ್ ಅವರು ಮತ್ತೆ ಬೇರೆ ಆಫೀಸರ್ಸ್ ಎಲ್ಲ ಜನರನ್ನ ಗಾಥಮ್ ಸಿಟಿ ಗಾರ್ಡನ್ ನ ಒಳಗೆ ಕಳಿಸ್ತಾ ಇದ್ದಾರೆ. ಇದೊಂದು ಸ್ಟೇಡಿಯಂ ನ ರೀತಿ ದೊಡ್ಡ ಜಾಗ ಆಗಿರೋದ್ರಿಂದ ಜನರೆಲ್ಲ ಬಂದು ಇಲ್ಲಿ ಮೇಲೆ ನಿಂತ್ಕೊಂತಾ ಇದ್ದಾರೆ. ಇದು ಕೂಡ ಸ್ನೇಹಿತರೆ ಆ ರಿಡ್ಲರ್ ಕಡೆಯವರು ಮಾಡಿರುವಂತ ಒಂದು ಪ್ಲಾನ್ ಆಗಿದೆ. ಯಾಕಂದ್ರೆ ರಿಡ್ಲರ್ ನ ಕಡೆಯವರು ಕೂಡ ಅವನ ರೀತಿನೇ ಮಾಸ್ಕ್ ಹಾಕೊಂಡು ಇದೇ ಜಾಗಕ್ಕೆ ಬಂದಿದ್ದಾರೆ. ಮೋಸ್ಟ್ಲಿ ಎಲ್ಲರನ್ನ ಒಂದೇ ಜಾಗಕ್ಕೆ ಲಾಕ್ ಮಾಡ್ತಿರ್ಬೋದು. ಜನರೆಲ್ಲ ಸೇಫ್ ಆಗಿರೋದಕ್ಕೆ ಈ ಜಾಗಕ್ಕೆ ಬಂದಾದ್ಮೇಲೆ ಈಗ ಹೊಸದಾಗಿ ಮೇಯರ್ ಆಗಿರೋ ಬೆಲ್ಲಾ ರಿಯಲ್ ಅನ್ನೋ ಮಹಿಳೆ ಇವರ ಮುಂದೆ ಮಾತಾಡೋಕೆ ಅಂತ ಬಂದಾಗ ಇದ್ದಕ್ಕಿದ್ದಂಗೆ ಮೇಲಿಂದ ರಿಡ್ಲರ್ ಕಡೆಯವರು ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಜೇಮ್ಸ್ ಗಾರ್ಡನ್ ಮೇಯರ್ ನ ಕಾಪಾಡ್ತಿದ್ದಂಗೆ ಸರಿಯಾದ ಸಮಯಕ್ಕೆ ಬ್ಯಾಟ್ಮ್ಯಾನ್ ಮೇಲಿಂದ ಬಂದು ಎಲ್ಲರ ಮೇಲೂ ದಾಳಿ ಮಾಡ್ತಾನೆ. ಆದ್ರೆ ರಿಡ್ಲರ್ ಕಡೆಯವರು ಇವನ ಮೇಲೆ ಶೂಟ್ ಮಾಡ್ತಿದ್ದಾರೆ. ಜೊತೆಗೆ ತುಂಬಾನೇ ಜನ ಇರೋದ್ರಿಂದ ಬ್ಯಾಟ್ಮ್ಯಾನ್ ಒಬ್ಬನ ಕೈಯಲ್ಲಿ ಇವರನ್ನ ತಡೆಯೋಕ್ ಆಗ್ತಿಲ್ಲ. ಕಾರಣ ಏನಂದ್ರೆ ಬ್ಯಾಟ್ಮ್ಯಾನ್ ಗೆ ಬೇರೆ ಸೂಪರ್ ಹೀರೋಗಳ ತರ ಸೂಪರ್ ಹ್ಯೂಮನ್ ಪವರ್ಸ್ ಎಲ್ಲ ಇರೋದಿಲ್ಲ. ಇವನು ನಮ್ಮೆಲ್ಲರ ತರ ನಾರ್ಮಲ್ ಮನುಷ್ಯ ಅಷ್ಟೇ. ಮಾಸ್ಕ್ ಹಾಕೊಂಡು ಕ್ರಿಮಿನಲ್ಸ್ ನ ಜೊತೆ ತನ್ನ ಹತ್ರ ಇರೋ ವೆಪನ್ಸ್ ಇಂದ ಫೈಟ್ ಮಾಡ್ತಿರ್ತಾನೆ. ಆದ್ರೆ ಈಗ್ಲೂ ಕೂಡ ಯಾರನ್ನೂ ಸಾಯಿಸ್ತಿಲ್ಲ. ಬ್ಯಾಟ್ಮ್ಯಾನ್ ಎಲ್ಲರ ಜೊತೆ ಫೈಟ್ ಮಾಡ್ತಿರೋದನ್ನ ನೋಡಿ ಇವನ ಸಹಾಯಕ್ಕೆ ಅಂತ ಕ್ಯಾಟ್ ವುಮನ್ ಕೂಡ ಬರ್ತಾಳೆ. ಆದ್ರೆ ಈಗಾಗಲೇ ಬ್ಯಾಟ್ಮ್ಯಾನ್ ಗೆ ತುಂಬಾನೇ ಏಟಾಗಿ ಇವನ್ಗೆ ಎದ್ದೋಳಕ್ಕೂ ಕೂಡ ಆಗ್ತಿಲ್ಲ. ಒಬ್ಬ ಬಂದು ಕ್ಯಾಟ್ ವುಮನ್ ಹಿಡ್ಕೊಂಡು ಇವಳನ್ನ ಕೊಲ್ಲೋದಕ್ಕೆ ನೋಡಿದಾಗ ಬ್ಯಾಟ್ಮ್ಯಾನ್ ತನ್ನ ದೇಹಕ್ಕೆ ಒಂದು ಗ್ರೀನ್ ಕಲರ್ ವೆನಮ್ ನ ಇಂಜೆಕ್ಟ್ ಮಾಡ್ಕೊಂತಾನೆ. ಇದರಿಂದ ಇವನಿಗೆ ತುಂಬಾನೇ ಶಕ್ತಿ ಬರುತ್ತೆ. ತಕ್ಷಣ ಎದ್ದು ಬಂದು ಕ್ಯಾಟ್ ವುಮನ್ ಹಿಡ್ಕೊಂಡಿದ್ದ ಆ ವ್ಯಕ್ತಿಯನ್ನ ಇವನ್ ಹಿಡ್ಕೊಂಡು ಈಗ ಒಂದೇ ಸಮ ಮುಖಕ್ಕೆ ಹೊಡೆಯೋಕೆ ಶುರು ಮಾಡಿದಾಗ ಬೇಗ ಬಂದು ಜೇಮ್ಸ್ ಗಾರ್ಡನ್ ಇವನನ್ನ ತಡೀತಾರೆ. ಎಲ್ಲಿ ಕೋಪದಲ್ಲಿ ಬ್ಯಾಟ್ಮ್ಯಾನ್ ಇವನನ್ನ ಸಾಯಿಸ್ಬಿಡ್ತಾನೋ ಅಂತ. ಸೊ ಈಗ ಇವ್ರ ಕಾಟ ಏನೋ ತಪ್ಪು ಅಂತ ಸಮಾಧಾನ ಆಗ್ತಿರ್ಬೇಕಾದ್ರೇನೆ ಹೊರಗಿಂದ ನೀರು ಒಳಗೂ ಕೂಡ ನುಗ್ಗಿ ಬರೋಕೆ ಶುರು ಮಾಡಿದ್ರಿಂದ ಇವ್ರಿಗೆ ಜನರನ್ನ ಹೇಗೆ ಕಾಪಾಡೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಈಗ ಒಂದು ಕಟ್ಟಾಗಿರೋ ಕರೆಂಟ್ ವೈರ್ ನೀರಿನ ಮೇಲೆ ನೇತಾಡ್ತಿರೋದನ್ನ ಬ್ಯಾಟ್ಮ್ಯಾನ್ ನೋಡ್ತಾನೆ. ಇದೇನಾದ್ರೂ ನೀರ್ಗೆ ಟಚ್ ಆದ್ರೆ ಇಲ್ಲಿ ಇರೋರೆಲ್ಲ ಸಾವನ್ನಪ್ತಾರೆ ಅಂತ ಬ್ಯಾಟ್ಮ್ಯಾನ್ ವೈರ್ ಮೇಲೆ ಜಂಪ್ ಮಾಡಿ ತನ್ನ ಸೂಟ್ ಅಲ್ಲಿರೋ ಬ್ಯಾಟ್ಮ್ಯಾನ್ ಲೋಗೋ ಇಂದ ಈ ವೈರ್ ನ ಕಟ್ ಮಾಡ್ತಾನೆ. ಕಟ್ ಮಾಡ್ಬೇಕಾದ್ರೆ ಇವನಿಗೆ ಕರೆಂಟ್ ಏನೋ ಹೊಡೆಯುತ್ತೆ, ಆದ್ರೆ ಸಾಯೋದಿಲ್ಲ. ಕೆಳಗೆ ಬಿದ್ದಾದ್ಮೇಲೆ ಇಲ್ಲಿ ನೀರಲ್ಲಿ ಸಿಗಾಕೊಂಡಿರೋ ಜನರನ್ನ ಸೇಫ್ ಆಗಿ ಕಾಪಾಡಿ ಹೊರಗೆ ಕರ್ಕೊಂಡ್ ಬರ್ತಾನೆ. ಸೊ ಎಲ್ಲ ಆದ್ಮೇಲೆ ಮುಂದಿನ ದಿನ ಬೆಳಗ್ಗೆ ಊರ್ ತುಂಬಾ ನೀರು ತುಂಬಿಕೊಂಡಿದೆ. ಜನರು ಸೇಫ್ ಆಗಿರೋ ಜಾಗದಲ್ಲಿ ಇದ್ದಾರೆ. ಮೇಯರ್ ಬೆಲ್ಲಾ ರಿಯಲ್ ಆದಷ್ಟು ಬೇಗ ಸಿಟಿಯನ್ನ ಮತ್ತೆ ಕಟ್ಟೋದಾಗಿ ವಿಶ್ವಾಸ ಕೊಡ್ತಾ ಇದ್ದಾರೆ. ಇವಳು ಬೇರೆಯವ್ರಿಗಿಂತ ಒಳ್ಳೆ ಮೇಯರ್ ನ ರೀತಿ ಕಾಣ್ತಿದ್ದಾಳೆ. ಇನ್ನು ಕೂಡ ಬ್ಯಾಟ್ಮ್ಯಾನ್ ತನ್ನ ಕೆಲಸ ನಿಲ್ಸಿಲ್ಲ. ತುಂಬಾನೇ ಗಾಯಗೊಂಡಿರೋರ್ನ ರೆಸ್ಕ್ಯೂ ಮಾಡಿ ಹೆಲಿಕಾಪ್ಟರ್ ಅಲ್ಲಿ ಏರ್ ಲಿಫ್ಟ್ ಮಾಡಿಸ್ತಾ ಇದ್ದಾನೆ. ಇನ್ನೊಂದ್ ಕಡೆ ಜೈಲಲ್ಲಿ ನ್ಯೂಸ್ ನೋಡ್ತಾ ಇರೋ ಆ ರಿಡ್ಲರ್ ಫುಲ್ ಫ್ರಸ್ಟ್ರೇಟ್ ಆಗೋಗಿದ್ದಾನೆ. ಟಿವಿಯಲ್ಲಿ ಬ್ಯಾಟ್ಮ್ಯಾನ್ ನ ಹೀರೋ ರೀತಿ ಈಗ ತೋರಿಸ್ತಾ ಇದ್ದಾರೆ. ಇದರಿಂದ ಫುಲ್ ತಲೆ ಕೆಡಿಸ್ಕೊಂಡು ಈ ರಿಡ್ಲರ್ ಅಳ್ತಾ ಕೂತಿದ್ದಾನೆ. ಇವ್ನು ಅಳ್ತಾ ಇರೋದನ್ನ ಕೇಳಿಸ್ಕೊಂಡು ಪಕ್ಕದ ಸೆಲ್ ಅಲ್ಲಿರೋ ಇನ್ನೊಬ್ಬ ಕ್ರಿಮಿನಲ್ ಹೇಳ್ತಾ ಇದ್ದಾನೆ, ಇದಕ್ಕೆಲ್ಲ ಜಾಸ್ತಿ ಬೇಜಾರಾಗ್ಬೇಡ. ಗಾಥಮ್ ಸಿಟಿಗೆ ಕಮ್ ಬ್ಯಾಕ್ ಸ್ಟೋರಿ ಅಂದ್ರೆ ಇಷ್ಟ.
ನಿನಗೊಬ್ಬ ಫ್ರೆಂಡ್ ಬೇಕು ಅಷ್ಟೇ ಅಂತ ಹೇಳಿ ಜೋರಾಗಿ ನಗಾಡೋದಕ್ಕೆ ಶುರು ಮಾಡ್ತಾನೆ. ಈ ವ್ಯಕ್ತಿ ಯಾರು ಅಂತ ಸ್ನೇಹಿತರೆ ಆರಾಮಾಗಿ ನಾವು ಇವನ ನಗುವಿನಲ್ಲೇ ಕಂಡುಹಿಡಿಬಹುದು. ಇವನು ಬೇರೆ ಯಾರು ಅಲ್ಲ, ಜೋಕರ್ ಆಗಿದ್ದಾನೆ. ಅಂದ್ರೆ ನೆಕ್ಸ್ಟ್ ಬ್ಯಾಟ್ ಮ್ಯಾನ್ ಮೂವಿಯಲ್ಲಿ ಜೋಕರ್ ವಿಲನ್ ಆಗಿರ್ಬೋದು. ನೆಕ್ಸ್ಟ್ ನಲ್ಲಿ ಕ್ಯಾಟ್ ವುಮೆನ್ ಅಂದ್ರೆ ಸೆಲಿನಾ ಈ ಊರಿಂದ ಬೇರೆ ಕಡೆ ಹೋಗ್ತಾ ಇದ್ದಾಳೆ. ಯಾಕಂದ್ರೆ ಇವಳಿಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಕಾರ್ಮೆನ್ ಫ್ಯಾಲ್ಕೋನ್ ನ ಸಾಯಿಸಿರೋದ್ರಿಂದ ಅವನ ಸ್ಥಾನಕ್ಕೆ ಇರೋದಕ್ಕೆ ಬೇರೆ ಕ್ರಿಮಿನಲ್ಸ್ ನ ಹೊಡೆದಾಟ ಶುರು ಆಗುತ್ತೆ. ಈ ಸಿಟಿ ಯಾವತ್ತೂ ಚೇಂಜ್ ಆಗಲ್ಲ ಅಂತ ಇವಳು ಹೇಳ್ತಿದ್ದಾಳೆ. ಇದಷ್ಟೇ ಅಲ್ಲ, ತನ್ನ ಜೊತೆ ಬ್ಯಾಟ್ ಮ್ಯಾನ್ ನ ಕೂಡ ಕರ್ಕೊಂಡು ಹೋಗೋಕೆ ನೋಡ್ತಾಳೆ. ಆದ್ರೆ ಬ್ಯಾಟ್ ಮ್ಯಾನ್ ಬರೋದಿಲ್ಲ. ಈ ಜಾಗವನ್ನ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಇಲ್ಲೇ ಉಳ್ಕೊಂತಾನೆ. ಈಗ ಕೊನೆಯದಾಗಿ ಇಬ್ರು ಬೈಕಲ್ಲಿ ಜೊತೆಗೆ ಸ್ವಲ್ಪ ದೂರ ಹೋಗಿ ನಂತರ ಇಬ್ರು ಇಲ್ಲಿ ಡಿವೈಡ್ ಆಗ್ತಾರೆ. ಸೆಲಿನಾ ಬೇರೆ ಊರಿಗೆ ಹೋಗ್ತಾಳೆ. ಬ್ಯಾಟ್ ಮ್ಯಾನ್ ಆಕಾಶದಲ್ಲಿ ಬ್ಯಾಟ್ ಸಿಗ್ನಲ್ ನ ನೋಡಿ ಏನೋ ಸಮಸ್ಯೆ ಆಗಿರ್ಬೋದು ಅಂತ ಹೊಡ್ತಾನೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.